ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಸಾಂಸ್ಕೃತಿಕ ಸೌರಭ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಡಿಜೆ ಸಾಂಗ್ಗೆ ಕ್ಯಾಂಪಸ್ ಸುತ್ತ ಕುಣಿದು ಕುಪ್ಪಳಿಸಿದರು. ದಿನವಿಡೀ ಪಾಠ ಪ್ರವಚನದಲ್ಲಿ ಕಾಲ ಕಳೆಯುತ್ತಿದ್ದ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಇವತ್ತು ವಿದ್ಯಾರ್ಥಿಗಳಿಗೆ ಎಂಜಾಯ್ಮೆಂಟ್ ಮಾಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೂಪರ್ ಡೂಪರ್ ಹಾಡುಗಳಿಗೆ ಹುಡುಗರು ಹುಡುಗಿರು ಕೇಕೆ ಶಿಳ್ ಆಗ್ತಾ ಸಾಂಗಿಗೆ ಫುಲ್ ಜೋಶಲ್ಲಿ ಸ್ಟೆಪ್ ಹಾಕಿದ್ರು. ಹೋಗುಮ ಹೋಗುಮ ಲಾಂಗ್ ಡ್ರೈವ್ ಹೋಗುಮ, ಕುಣಿತಾಳೋ ಕುಣಿತಾಳೋ ಸಾಂಗ್ಗಳಿಗೆ ಕಲರ್ಫುಲ್ ಆಗಿ ಕುಣಿತಾ ಸಖತ್ ಎಂಜಾಯ್ ಮಾಡಿದ್ರು. ವಿದ್ಯಾರ್ಥಿಗಳ ಮುಖದಲ್ಲಂತೂ ಫುಲ್ ಖುಷಿನೋ ಖುಷಿ. ಈ ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಆತ್ಮೀಯ ವೀಕ್ಷಕರ, ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಇವತ್ತು ಆಗಮಿಸಿರ್ತಕ್ಕಂಥದ್ದು ಅಂದರೆ ಪ್ರಮುಖ ವಿಚಾರ ಇಷ್ಟೇ, ವಿದ್ಯಾರ್ಥಿಗಳು ಬೆಳಗಿಂದ ಸಂಜೆವರೆಗೂ ಕೂಡ ಪಾಠದಲ್ಲೇ ಮುಳುಗೋಗಿರ್ತಕ್ಕಂಥದ್ದು. ಆದರೆ ಇವತ್ತು ನಮ್ಮ ಯೂನಿವರ್ಸಿಟಿಯವರು ಸ್ಟೂಡೆಂಟ್ಗಳು ಕೂಡ ಒಂದು ಎಂಜಾಯ್ಮೆಂಟನ್ನು ಮಾಡಬೇಕು ಅನ್ನುವಂಥ ಉದ್ದೇಶದ ಮೇರೆಗೆ ಇವತ್ತು ಸಖತ್ತಾಡಿನ ಮುಖಾಂತರ ಫುಲ್ ಸ್ಟೆಪ್ ಹಾಕಿರ್ತಕ್ಕಂಥದ್ದು. ಬನ್ನಿ ಹಾಗಾದ್ರೆ ಈ ಒಂದು ವಿಚಾರ ಬಗ್ಗೆ ಏನು ಹೇಳ್ತಾರೆ ಅವ್ರ ಮುಖಾಂತರ ಮಾತನಾಡ್ಸೋಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ತಿಪ್ಪೇಶ್ ಕೆ ಅಂತೇಳಿ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಒಂದು 24-25ನೇ ಶೈಕ್ಷಣಿಕ ಸಾಲಿನಲ್ಲಿ ಈ ಸ್ನಾತಕೋತ್ತರ ವಿದ್ಯಾರ್ಥಿ ಸ್ನೇಹಕೂಟ ಏನಿದೆ, PG ಜಿಮ್ಖಾನ ಅಂತ ಕರಿತೀವಿ, ಅದರಲ್ಲಿ ಉಪಾಧ್ಯಕ್ಷ ಕ್ರೀಡಾ ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ನಮ್ಮ ಅಧ್ಯಕ್ಷರು ಪ್ರೊಫೆಸರ್ ಶಿಶುಪಾಲ್ ಸರ್, ಅವರು ಜಿಮ್ಖಾನ ಅಧ್ಯಕ್ಷರು, ಜೊತೆಗೆ ಕಲ್ಚರಲ್ ವೈಸ್ ಪ್ರೆಸಿಡೆಂಟು ಡಾಕ್ಟರ್ ರೇಣುಕಾ ಮೇಡಮ್. ಸೊ ಈ ನಮ್ಮ 3 ಟೀಮು ಈ ಇಡೀ ಒಂದು ವರ್ಷ PG ಜಿಮ್ಖಾನದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಸೊ ಮಾನ್ಯ ಗೌರವಾನ್ವಿತ ಕುಲಪತಿಗಳು ಈ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇವತ್ತು ಈ 24-25ನೇ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿ ಸ್ನೇಹಕೂಟದ ಅಂತಿಮ ದಿನ.
ಸೊ ಅಂತಿಮ ದಿನವನ್ನು ನಾವು ಅತಿ ವಿಜೃಂಭಣೆಯಿಂದ ಸಂಭ್ರಮಿಸಬೇಕಂತೇಳಿ ನಾವು ಯೋಜಿತವಾಗಿ ಮಾನ್ಯ ಗೌರವಾನ್ವಿತ ಕುಲಪತಿಗಳ ಹತ್ರ ನಾವು ಅನುಮತಿಯನ್ನು ಪಡೆದುಕೊಂಡು ಎಲ್ಲ ಏನು ಮೋರ್ ದ್ಯಾನ್ 29 ಡಿಪಾರ್ಟ್ಮೆಂಟ್ಸ್ ಏನಿದೆ ಅಷ್ಟು ಡಿಪಾರ್ಟ್ಮೆಂಟಿನ PG ಬೋತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ವಿದ್ಯಾರ್ಥಿಗಳು ಈ ಒಂದು ಸಾಂಪ್ರದಾಯಿಕ ನೃತ್ಯದಲ್ಲಿ ತೊಡಗಿಸಿಕೊಂಡು ಬೆಳಗಿಂದ ಇಲ್ಲಿವರೆಗೂ ಸಂಭ್ರಮಾಚರಣೆಯನ್ನು ಆಚರಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ಉತ್ತಮ ಅಭಿಪ್ರಾಯವನ್ನು ನೀಡಿದ್ದಾರೆ. ಸೊ ಈಗಾಗಲೇ ಹೇಳಿದ ಹಾಗೆ ಇಡೀ ದಿವಸ ಕ್ಲಾಸಲ್ಲಿ ಮುಳುಗಿರ್ತಾರೆ. ಸೊ ಫೈನಲ್ ಡೇ ಎಂಜಾಯ್ ಮಾಡಲಿ ಅಂತೇಳಿ ನಾವೊಂದು ಈ ಹೋಸ್ಟನ್ನು ಮಾಡಿದ್ವಿ. ಇದು ತುಂಬ ಗ್ರ್ಯಾಂಡ್ ಸಕ್ಸಸ್ ಆಯಿತು. ಸರ್, ಬಿಡುಗಡೆ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ಸೊ ಅವರು ಒಂದು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಅವರು ಅಡ್ಮಿಷನ್ ಪಡ್ಕೊಂಡು PGಯನ್ನು ಓದಿದ್ದಾರೆ. ಸೊ ಇಲ್ಲಿ ಓದಿರೋಂಥ ಹುಡುಗರು ಬೇರೆ ರಾಜ್ಯ, ನಮ್ಮ ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ಅವರಿಗೂ ಕೂಡ ಮುಂದೆ ಒಳ್ಳೆಯ ಭವಿಷ್ಯ ಸಿಗಲಿ, ಒಳ್ಳೆ ನಾಗರಿಕರಾಗಲಿ, ಬದುಕಲಿ ಅಂತೇಳಿ ನಾನು ಅವರಲ್ಲಿ ಆಶಿಸ್ತೇನೆ. ನಮ್ಮ ಹೆಸರು ಸ್ಟೂಡೆಂಟ್ ಸುಷ್ಮಾ ಅಂತ. ತುಂಬ ಖುಷಿ ಆಗ್ತಿದೆ. ಯಾವತ್ತೂ ಈ ಥರ ಫಂಕ್ಷನ್ ನೋಡಿರಲಿಲ್ಲ. ಬರೀ ಸೆಂಡಪ್ ಆಗಲಿ, ಬರೀ ಎತ್ನಿಕ್ ಆಗಲಿ ಅವ್ರವ್ರ ಡಿಪಾರ್ಟ್ಮೆಂಟಲ್ಲಿ ಮಾಡ್ಕೊತಾ ಇದ್ರು. ಇವಾಗ ಇಡೀ ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಲೆಕ್ಚರ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನೆಕ್ಸ್ಟು ಬ್ಯಾಚುಲರ್ ಆಗ್ತಿರೋ ಹುಡುಗರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ನನ್ನ ಹೆಸರು ಸುರೇಖಾ ಅಂತೇಳಿ, ಯೋಗಿಕ್ ಸೈನ್ಸ್ ಡಿಪಾರ್ಟ್ಮೆಂಟು. ಇಷ್ಟು ಗ್ರ್ಯಾಂಡಾಗಿ ಯಾವ ವರ್ಷವೂ ಜಿಮ್ಖಾನ್ದಲ್ಲಿ ಆಗಿರಲೇ ಇಲ್ಲ. ಇದು ಭಾಳ ತುಂಬ ಖುಷಿ ವಿಚಾರ. ಇನ್ನು ಇಲ್ಲಿಂದ ಸೀನಿಯರ್ಸ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಮುಂದಿನ ಫ್ಯೂಚರ್ ಚೆನ್ನಾಗಾಗಲಿ. ಇವತ್ತು ಡೈಲಿ ಪಾಠ ಕೇಳ್ತಿದ್ರೆ, ಇವತ್ತು ಸಖತ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಪಾಠ ಏನು ಕೇಳ್ತಿಲ್ಲ, ಫಸ್ಟ್ ಡ್ಯಾನ್ಸು ನೆಕ್ಸ್ಟ್ ಎಲ್ಲ. ಇನ್ನು ಸ್ವಲ್ಪ ಹೊತ್ತು DJ ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು. ನಮಗಂತೂ ಫುಲ್ ಖುಷಿ ಆಯಿತು. ಮತ್ತೆ 3:30ಗೆ ಇನ್ನಷ್ಟು DJ ಆಗಬೇಕು, ಮತ್ತೆ ಕುಣಿಬೇಕು ಅಂತ.